ನಮಸ್ಕಾರ ವೀಕ್ಷಕರೇ, ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾಂ ನಮಸ್ತಸ್ಯೈ 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 ನಮೋ ನಮಃ. ಗುರುಗಳೇ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಥವಾ ಮಾಡೋ ಕೆಲಸಗಳಲ್ಲಿ ಏಳಿಗೆ ಕಾಣಬೇಕು ಅಂತ ಆಸೆ ಆಕಾಂಕ್ಷೆ ಅನ್ನೋಂಥದ್ದು ಇದ್ದೇ ಇರುತ್ತೆ ಸರ್ವೇ ಸಾಮಾನ್ಯವಾಗಿ. ಆದರೆ ಯಾವ ದೇವಿ ಆರಾಧನೆ ಮಾಡೋದ್ರಿಂದ ನಾವು ಅಂದ್ಕೊಳ್ಳೋವಂಥ ಕೆಲಸಗಳು ಸಕ್ಸಸ್ ಆಗುತ್ತೆ ಅಥವಾ ಯಾವುದೇ ಕೆಲಸ ಕಾರ್ಯ ಕೈ ಹಾಕಿದ್ರೂ ಕೂಡ ಯಶಸ್ಸು ಕಾಣಬೇಕು ಅಂತಂದರೆ ನಾವು ಯಾವ ದೇವಿಯ ಆರಾಧನೆ ಮಾಡಬೇಕಾಗತ್ತೆ? ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ದಯವಿಟ್ಟು ತಿಳಿಸ್ಕೊಡಿ. ಖಂಡಿತ. ಏನಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಇವಾಗ ನಾವು ಹೇಳ್ತೀವಿ, ಒಂದು ಗಂಡು ಅಂದಾಗ ಅವನ ಹಿಂದೆ ಒಂದು ಹೆಣ್ಣಿದ್ದಾಗ ಮಾತ್ರ ಜೀವನದಲ್ಲಿ ಯಶಸ್ಸು ಅಂತ ಹೇಳ್ತೀವಿ. ಖಂಡಿತ, ಅದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ನಿಮ್ಮ ನಕ್ಷತ್ರಕ್ಕೆ, ನಿಮ್ಮ ರಾಶಿಗೆ ಅನುಗುಣವಾಗಿ ಒಂದೊಂದು ದೇವತೆಗಳು ಅಂತ ಇರ್ತೀವಿ. ಅವ್ರನ್ನ ಆರಾಧನೆ ಮಾಡಿದಾಗ ನಮಗೆ ಯಶಸ್ಸು ಕಟ್ಟಿತ್ತ ಬುತ್ತಿ ಅಂತ ಹೇಳ್ತೀವಿ. ಆದರೆ ಇಂದಿನ ಕಾಲದಲ್ಲಿ ರಾಜರಿದ್ದರು, ರಾಜರುಗಳಿಗೆ ರಾಜ್ಯವನ್ನು ವಶ ಮಾಡ್ಕೋಬೇಕಾಗಿರುತ್ತೆ. ಅವರು ಯುದ್ಧ ಮಾಡಿದ್ರೆ ಮಾತ್ರ ಆ ರಾಜರಿಗೆ ಒಂದು ಬಲ, ಇಲ್ಲವಿದ್ದಲ್ಲಿ ಬಲವಿರಲ್ಲ. ಹಾಗಾಗಿ ಏನಪ್ಪ, ಯಾರನ್ನ ಆರಾಧನೆ ಮಾಡ್ತಿದ್ರು? ರಾಜರಿಗೆ ರಾಜ್ಯವನ್ನು ವಶ ಮಾಡಿ ಕೊಡ್ತಿದ್ದವ್ರು ಯಾರು ಅಂದಾಗ ಮಾತಂಗಿ. ನೀವು ಕೇಳಿದಿರೋ ಇಲ್ವೋ ಗೊತ್ತಿಲ್ಲ, ಮಾತಂಗಿಯನ್ನು ಆರಾಧನೆ ಮಾಡಿದಾಗ ರಾಜರಿಗೆ ರಾಜ್ಯವನ್ನೇ ವಶ ಮಾಡಿ ಕೊಡ್ತಿದ್ಲು. ಅಂಥದ್ರಲ್ಲಿ ನಮ್ಮ ಕೆಲಸ ಕಾರ್ಯಗಳು ಮಾಡಿಕೊಡಲ್ವಾ ತಾಯಿ? ಖಂಡಿತವಾಗಿಯೂ ಮಾಡಿಕೊಡ್ತಾಳೆ. ಮಾತಂಗಿ ಅಂದರೆ ಯಾರು ಅಂದರೆ ಯಕ್ಷಿಣೀ ದೇವತೆಗಳನ್ನು ನೀವು ಕೇಳಿರ್ತೀರ. ಆ 64 ಯಕ್ಷಿಣೀ ದೇವತೆಗಳಿಗೆ ಅವಳು ಅಧಿದೇವತೆ ಆಗಿರುತ್ತಾಳೆ ಮಾತಂಗಿ. ಇಂದಿನ ಕಾಲದಲ್ಲಿ ರಾಜರು ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಮಾತಂಗಿಯನ್ನು ಆರಾಧನೆ ಮಾಡಿ ಅವಳಿಗೆ ಬಲಿಯನ್ನು ಕೊಟ್ಟು, ಅಂದರೆ ತಾಂತ್ರಿಕ ವಿದ್ಯೆಯಲ್ಲಿ ಆರಾಧನೆ ಮಾಡೋದೇ ಮಾತಂಗಿ. ದಶಮಹಾವಿದ್ಯೆಯಲ್ಲಿ 2ನೇ ಸ್ಥಾನದಲ್ಲಿ ಮಾತಂಗಿ ಇದ್ದಾಳೆ. ಆ ತಾಯಿಯನ್ನು ಆರಾಧನೆ ಮಾಡೋದ್ರಿಂದ ಜಯ ಕಟ್ಟಿತ್ತ ಬುತ್ತಿ ಅಂತ. ಎಲ್ಲರೂ ಕೂಡ ಆರಾಧನೆ ಮಾಡೋಕ್ಕೆ ಸಾಧ್ಯವಿಲ್ಲ. ಇದನ್ನು ಪುರೋಹಿತರುಗಳು, ತಾಂತ್ರಿಕರು ಮಾತ್ರ ಆರಾಧನೆ ಮಾಡೋಕ್ಕೆ ಸಾಧ್ಯ. ಮತ್ತೆ ಸಾಮಾನ್ಯ ಜನರು ಏನಪ್ಪ ಮಾಡೋಕ್ಕೆ ಸಾಧ್ಯ? ಇಲ್ಲಿ ಎಷ್ಟೋ ದೇವಾಲಯದಲ್ಲಿ ಮಾತಂಗಿ ಸಿಕ್ಕೋದೇ ಇಲ್ಲ, ಬಹಳ ವಿರಳ. ಮಾತಂಗಿ ನಮ್ಮ ದೇವಾಲಯದಲ್ಲಿ ಇದೆ ಮಾತಂಗಿ. ಆ ಮಾತಂಗಿಯನ್ನು ಪುರೋಹಿತರೇ ಹೋಗಿ ಪೂಜೆ ಮಾಡಿಕೊಡಲ್ಲ ಇಲ್ಲಿ. ಏನಂದರೆ ಮತ್ತೇನಪ್ಪ, ಯಾವ ರೀತಿ ಆರಾಧನೆ ಮಾಡ್ತೀವಿ ಅಂದರೆ, ಇಂದಿನ ಕಾಲದಲ್ಲಿ ಬಲಿಯನ್ನು ಕೊಟ್ಟು ಮಾತಂಗಿಯನ್ನು ಆರಾಧನೆ ಮಾಡ್ತಿದ್ರು. ಆದರೆ ಈ ಕಲಿಯುಗದಲ್ಲಿ ಬಲಿಯ ನಿಷೇಧ ಆಗಿದೆ. ಮತ್ತು ಅವಳಿಗೆ ಸಮರ್ಪಣೆ ಏನು ಮಾಡಬೇಕು ಅಂದಾಗ ಬೆಣ್ಣೆಯನ್ನು ತಂದು ಆ ತಾಯಿಗೆ ಹಚ್ಚಿ ಸಮರ್ಪಣೆಯನ್ನು ಮಾಡಬೇಕು. ಏನಂತ? ತಾಯಿ, ನನ್ನ ಕಾಮನೆಗಳನ್ನು ನೆರವೇರಿಸ್ಕೊಡ್ಬೇಕು, ನನ್ನ ಜೀವನದಲ್ಲಿ ಜಯವನ್ನು ಕೊಡಬೇಕು ಅಂತ ಅಂದಾಗ ಮಾತಂಗಿಯನ್ನು ಆರಾಧನೆ ಮಾಡಿದಾಗ ಪೂರ್ಣವಾದ ಫಲ ಸಿಕ್ಕತ್ತೆ. ಮತ್ತು ಎಷ್ಟೋ ಜನ ನಮ್ಮನ್ನು ಬಂದು ಕೇಳ್ತಾರೆ, ಗುರುಗಳೇ ಜೀವನದಲ್ಲಿ ಎಲ್ಲ ಇದೆ, ಆದರೆ ಮುಂದಕ್ಕೆ ಹೋಗೋಕ್ಕೆ ದಾರಿ ಗೊತ್ತಾಗ್ತಾ ಇಲ್ಲ ನಮಗೆ ಅಂತ ಹೇಳ್ತಾರೆ. ಆವಾಗ ನಾವೊಬ್ಬರನ್ನ ಆರಾಧನೆ ಮಾಡಿ ಅಂತ ಹೇಳ್ತೀವಿ. ಯಾರು ಅಂದಾಗ, ಯಾರಿಗೆ ಜೀವನದಲ್ಲಿ ಮುಂದೆ ಏನು ನನ್ನ ಗುರಿ ಅಂತ ಗೊತ್ತಿಲ್ಲ ಅನ್ನೋರು ಗೋಕರ್ಣಕ್ಕೆ ಹೋಗಿ ಅಂತ ಹೇಳ್ತೀವಿ. ಗೋಕರ್ಣದಲ್ಲಿ ಯಾರಿದ್ದಾರೆ? ಮಹಾಬಲೇಶ್ವರನಿದ್ದಾನೆ. ಆ ಮಹಾಬಲೇಶ್ವರ ಜೀವನಕ್ಕೆ ದಾರಿಯನ್ನು ತೋರಿಸ್ಕೊಡ್ತಾನಂತೆ. ಅದಕ್ಕೆ ಮಹಾಬಲೇಶ್ವರನ ದರ್ಶನವನ್ನು ಮಾಡಿದ್ರೆ ಜೀವನದ ದಾರಿಯನ್ನು, ಗುರಿಯನ್ನು ತೋರಿಸೋನು ಯಾರು ಅಂದರೆ ಮಹಾಬಲೇಶ್ವರ. ಅದೇ ರೀತಿ ಜೀವನದಲ್ಲಿ ಜಯವನ್ನು ಕೊಡೋಳು ಯಾರು ಅಂದರೆ ಮಾತಂಗಿ. ಹಾಗಾಗಿ ಮಾತಂಗಿಯನ್ನು ಬಂದು ಯಾವತ್ತು ಆರಾಧನೆ ಮಾಡಬೇಕು ಅದು ತಿಳ್ಕೊಬೇಕಲ್ವಾ? ಹಾಗಾಗಿ ವಿಶೇಷವಾಗಿ ಮಾತಂಗಿಯನ್ನು ಅಷ್ಟಮಿಯಲ್ಲಿ, ಯಾಕಂದರೆ ಅವಳನ್ನು ಪೂಜೆ ಮಾಡೋದೇ ತಾಂತ್ರಿಕ ವಿದ್ಯೆಯಲ್ಲಿ ಆಗಿರೋದ್ರಿಂದ ಇದೆಲ್ಲ ಗೌಪ್ಯ ಆರಾಧನೆ ಅಂತ ಹೇಳ್ತೀವಿ. ಯಾವತ್ತೂ ಕೂಡ ಯಾರಿಗೇ ಆಗಲಿ ನಿಮ್ಮ ಮನೆಯ ದೇವರ ಮನೆಯನ್ನು, ನಿಮ್ಮ ಮನೆಯ ಕಿಜೋರಿಯನ್ನು, ನೀವು ಮಾಡುವ ಆರಾಧನೆ ದೇವತೆಯನ್ನು ಯಾರಿಗೂ ಕೂಡ ಹೇಳಬಾರ್ದಂತೆ. ನಿಮ್ಮ ಯಶಸ್ಸಿನ ಮೆಟ್ಟಲು ಅಲ್ಲಿಗೆ ನಿಂತು ಹೋಗುತ್ತೆ ಅಂತ ಹೇಳ್ತೀವಿ. ನೀನು ಮಾಡ್ತಾ ಇದೀಯ ಆರಾಧನೆ,
ನಿನ್ನ ಯಶಸ್ಸಿಗೋಸ್ಕರ ನೀನು ಮಾಡ್ತಾ ಇರೋದು. ಹಾಗಾಗಿ ಹೋಗು, ಆ ಪೂಜೆಯನ್ನು ಮಾಡು. ಕೆಲವೊಂದು ಪೂಜೆಗಳ ಇಂಥ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲರೂ ಹೋಗ್ಬೋದು, ಎಲ್ಲರೂ ಸೇರ್ಬೋದು, ಎಲ್ಲರೂ ಪೂಜೆಯನ್ನು ಮಾಡ್ಬೋದು. ಆದರೆ ಕೆಲವೊಂದು ದೇವತೆಗಳನ್ನು ನೀವು ಆರಾಧನೆ ಮಾಡ್ತಿದ್ದೀರ ನಿಮ್ಮ ಯಶಸ್ಸಿಗೋಸ್ಕರ ಅಂದಾಗ ಆ ದೇವತೆಯ ವಿವರವನ್ನು ಯಾರಿಗೂ ಕೂಡ ಹೇಳೋದಿಲ್ಲ. ಹೋಗಬೇಕು, ಪೂಜೆ ಪುನಸ್ಕಾರವನ್ನು ಮಾಡ್ಕೋಬೇಕು, ಆರಾಧನೆ ಮಾಡಬೇಕು. ಆ ಸಮಯದಲ್ಲಿ ಆ ತಾಯಿಯ ದರ್ಶನವನ್ನು ಮಾಡಿ ಬಂದುಬಿಡಬೇಕು. ಆ ತಾಯಿ ನಿಮಗೆ ವಶವಾಗಿರ್ತಾಳೆ. ಆಗ ನಿಮ್ಮ ಜೀವನದಲ್ಲಿ ಸದಾ ಯಶಸ್ಸನ್ನು ಕೊಡ್ತಾಳೆ, ಜಯವನ್ನು ಕೊಡ್ತಾಳೆ. ಅದಕ್ಕೋಸ್ಕರವಾಗಿ ಮಾತಂಗಿಯನ್ನು ಅಷ್ಟಮಿ, ಪೌರ್ಣಮಿ, ಅಷ್ಟಮಿ ಎಂದು ಆರಾಧನೆಯನ್ನು ಮಾಡಿದಾಗ ಪೂರ್ಣವಾದ ಬಲ. ಅದಕ್ಕೋಸ್ಕರವಾಗಿ ಅಷ್ಟಮಿಗೆ ಬನ್ನಿ, ಬೆಣ್ಣೆಯನ್ನು ತಂದು ತಾಯಿಗೆ ಸಮರ್ಪಣೆಯನ್ನು ಮಾಡಿ. ನಮ್ಮ ದೇವಾಲಯದಲ್ಲಿ ಜೀವನದಲ್ಲಿ ಯಾಕೆ ನಿಮಗೆ ಜಯ ಸಿಕ್ಕಲ್ಲ ನೋಡಿ. ಖಂಡಿತ. ಸೊ ಪ್ರತಿ ತಿಂಗಳು ಅಷ್ಟಮಿಯಲ್ಲೂ ಕೂಡ ಈ ಒಂದು ವಿಶೇಷ ಕಾರ್ಯಕ್ರಮ, ಪೌರ್ಣಮಿ ಅಷ್ಟಮಿಯಲ್ಲಿ ತಾಯಿಯನ್ನು ವಿಶೇಷವಾಗಿ ಆರಾಧನೆ ಆಗುತ್ತೆ ಅಲ್ಲಿ. ಹಾಗಾಗಿ ಅವತ್ತಿನ ದಿನ ಬಂದು ಬೆಣ್ಣೆಯನ್ನು ತಂದು ಆ ತಾಯಿಗೆ ಸಮರ್ಪಣೆಯನ್ನು ಮಾಡಿ ಒಂದು ಪೂಜೆಯನ್ನು ಮಾಡಿಸ್ಕೊಂಡು ಹೋಗೋದ್ರಿಂದ ನಿಮ್ಮ ಮನೋಕಾಮನೆಗಳು, ಜೀವನದಲ್ಲಿ ಜಯ ಕಟ್ಟಿತ್ತ ಬುತ್ತಿ. ಖಂಡಿತ ಗುರುಗಳ, ಎಲ್ಲೋ ಒಂದು ಕಡೆ ಜೀವನದಲ್ಲಿ ಅವ್ರಿಗೆ ಜಯ ಸಿಗ್ತಾ ಇಲ್ಲ, ಸಕ್ಸಸ್ ಕಾಣಬೇಕು ಅಂತಂದರೆ ಈ ಪೌರ್ಣಮಿ ಅಷ್ಟಮಿನ ಯಾವ ರೀತಿ ಬಳಸ್ಕೊಳ್ಬೇಕು, ವಿಶೇಷವಾಗಿ ತಮ್ಮ ದೇವರದಲ್ಲಿರುವಂಥ ಮಾತಂಗಿ ದೇವಿಯ ಆರಾಧನೆ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ಬಹಳ ಧನ್ಯವಾದಗಳು. ನಮಸ್ಕಾರ. ಜೈ ಶ್ರೀಕೃಷ್ಣ. ಲೈಫಲ್ಲಿ ಒಂದು ರೀತಿಯಾಗಿರುವಂಥ ಸ್ಟ್ರಕ್ ಆಗಿದೆ, ಮುಂದೆ ಏನು ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಇದ್ದೀರಾ, ಯಾವುದೇ ರೀತಿ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಯಶಸ್ಸು ಅನ್ನೋಂಥದ್ದು ಸಿಗ್ತಾ ಇಲ್ಲ ಅಂತಂದರೆ ಖಂಡಿತ ಚಿಂತೆ ಮಾಡಬೇಡಿ. ಸೊ ಈಗಲೇ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ, ಕ್ಯಾಲೆಂಡ್ರಲ್ಲಿ ಯಾವ ದಿನ ಅಷ್ಟಮಿ ಇದೆ, ಪೌರ್ಣಮಿ ಇದೆ, ಆ ದಿನ ನೀವು ಮಾತಂಗಿ ದೇವಿಯ ಆರಾಧನೆ ಮಾಡೋದ್ರಿಂದ ಯಾವ ರೀತಿಯಾಗಿರುವಂಥ ಸಕ್ಸಸ್ ನಿಮ್ಮ ಜೀವನದಲ್ಲಿ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.